ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 8ನೆಯ ವಾರ, ಜೂನ್ 1, 2024 ಶನಿವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 11ನೆಯ ಅಧ್ಯಾಯ 27ರಿಂದ 33ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಮತ್ತು ಶಿಷ್ಯರು ಪುನಃ ಜೆರುಸಲೇಮಿಗೆ ಬಂದರು. ಯೇಸು ದೇವಾಲಯದ ಆವರಣದಲ್ಲಿ ತಿರುಗಾಡುತ್ತಿದ್ದಾಗ ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ಮತ್ತು ಸಭಾ ಪ್ರಮುಖರು ಅವರ ಬಳಿಗೆ ಬಂದು, ಇದನ್ನೆಲ್ಲ ನೀನು ಯಾವ ಅಧಿಕಾರದಿಂದ ಮಾಡುತ್ತಿರುವೆ? ನಿನಗೆ ಈ ಅಧಿಕಾರವನ್ನು ಕೊಟ್ಟವರು ಯಾರು ಎಂದು ಕೇಳಿದರು. ಅದಕ್ಕೆ ಯೇಸು, ನಾನು ನಿಮಗೆ ಒಂದು ಪ್ರಶ್ನೆ ಹಾಕುತ್ತೇನೆ, ಅದಕ್ಕೆ ಉತ್ತರ ಕೊಡಿ. ಆಗ ಯಾವ ಅಧಿಕಾರದಿಂದ ನಾನು ಇದೆಲ್ಲವನ್ನು ಮಾಡುತ್ತೇನೆಂದು ನಿಮಗೆ ಹೇಳುತ್ತೇನೆ. ಸ್ನಾನ ದೀಕ್ಷೆ ಕೊಡುವ ಅಧಿಕಾರ ಯೋವಾನನಿಗೆ ಎಲ್ಲಿಂದ ಬಂದಿತು? ದೇವರಿಂದಲೋ ಮನುಷ್ಯರಿಂದಲೋ? ಉತ್ತರ ಕೊಡಿ ಎಂದರು. ಇದನ್ನು ಕೇಳಿದ ಅವರು ತಮ್ಮೊಳಗೆ ತರ್ಕ ಮಾಡುತ್ತಾ, ದೇವರಿಂದ ಬಂದಿತೆಂದು ಹೇಳಿದರೆ ಹಾಗಾದರೆ ನೀವೇಕೆ ಅವನನ್ನು ನಂಬಲಿಲ್ಲ ಎಂದು ಕೇಳುವನು. ಮನುಷ್ಯರಿಂದ ಬಂದಿತು ಎಂದು ಹೇಳೋಣ ಎಂದರೆ ಅದೂ ಆಗದು ಎಂದುಕೊಂಡರು. ಯೋವಾನನು ನಿಜವಾದ ಪ್ರವಾದಿ ಎಂದು ಸರ್ವರು ನಂಬಿದ್ದರಿಂದ ಅವರಿಗೆ ಜನರ ಭಯವಿತ್ತು. ಆದುದರಿಂದ ಅವರು, ನಮಗೆ ಗೊತ್ತಿಲ್ಲ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಯೇಸು, ಹಾಗಾದರೆ ನಾನು ಕೂಡ ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೇನೆಂದು ನಿಮಗೆ ಹೇಳುವುದಿಲ್ಲ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಕ್ರಿಸ್ತನಲ್ಲಿದ್ದ ಅಧಿಕಾರ ನಮಗೂ ಸಿಗಲೆಂದು ಪ್ರಾರ್ಥಿಸೋಣ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ಮತ್ತು ಸಭಾ ಪ್ರಮುಖರು ಯೇಸುವಿನ ಅಧಿಕಾರದ ಬಗ್ಗೆ ಪ್ರಶ್ನೆ ಮಾಡುತ್ತಾರೆ. ಪ್ರಶ್ನೆ ಮಾಡುವ ಮೂಲ ಉದ್ದೇಶ ಯೇಸುವಿನ ಬಗ್ಗೆ ತಿಳಿಯುವುದಾಗಿರಲಿಲ್ಲ. ಯೇಸು ಮಾಡುತ್ತಿದ್ದ ಒಳ್ಳೆಯ ಕಾರ್ಯಗಳನ್ನು ನಿಲ್ಲಿಸಿ ಯೇಸುವನ್ನು ಅಪಖ್ಯಾತಿಗೊಳಿಸಲು ಈ ರೀತಿಯ ಪ್ರಶ್ನೆಯನ್ನು ಕೇಳುತ್ತಾರೆ ಅವರೆಲ್ಲರೂ ಸೇರಿ. ಯೇಸು ಸ್ವಾಮಿ ಅವರ ಪ್ರಶ್ನೆಗೆ ಮರುಪ್ರಶ್ನೆ ಹಾಕಿ ಅವರು ಹಾಕಿದ ಬಲೆಗೆ ಅವರನ್ನೇ ಸಿಲುಕಿಸುತ್ತಾರೆ. ಅಧಿಕಾರವೆಂಬುದು ಇನ್ನೊಬ್ಬರಿಗೆ ಆದೇಶಗಳನ್ನು ನೀಡುವ ಅಥವಾ ನಿಯಮಗಳನ್ನು ಜಾರಿಗೊಳಿಸುವ ಶಕ್ತಿ, ಇನ್ನೊಬ್ಬರ ಕ್ರಿಯೆಗಳನ್ನು ನಿರ್ದೇಶಿಸುವ ಅಥವಾ ನಿಯಂತ್ರಿಸುವ ಅಧಿಕಾರ. ಈ ಅಧಿಕಾರ ಸಾಂಪ್ರದಾಯಿಕವಾಗಿ ಬರಬಹುದು ಅಥವಾ ಕಾನೂನುಬದ್ಧವಾಗಿ ಸಹ ಗಳಿಸಿಕೊಳ್ಳಬಹುದು. ಆದರೆ ವ್ಯಕ್ತಿಯ ವರ್ಚಸ್ಸಿನಿಂದ ಪಡೆಯುವ ಅಧಿಕಾರವು ಮೌಲ್ಯವಾದುದು. ಇದು ವ್ಯಕ್ತಿಯಲ್ಲಿರುವ ಪ್ರಾಮಾಣಿಕತೆ, ನೈತಿಕತೆ, ನಿಷ್ಠೆ, ವಿಶ್ವಾಸಾರ್ಹತೆಗಳಿಂದ ಪಡೆದುಕೊಳ್ಳುವಂತಹದ್ದು. ಯೇಸುವಿನಲ್ಲಿದ್ದುದು ಈ ರೀತಿಯ ಅಧಿಕಾರ. ಯಾರೂ ಕಸಿದುಕೊಳ್ಳಲಾಗದಂತಹ ಅಧಿಕಾರ ಅವರಲ್ಲಿತ್ತು. ಕ್ರಿಸ್ತನಲ್ಲಿದ್ದ ಅಧಿಕಾರ ನಮಗೆ ಸಿಗಲು ಕ್ರಿಸ್ತನಂತಹ ಪ್ರಾಮಾಣಿಕ ಬದುಕು ನಮ್ಮದಾಗಲೆಂದು ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.